ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಮ್ಯಾಕ್ರೋನಿ ಪಾಸ್ತಾ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನು 2 ಗ್ಲಾಸ್ ನೀರು ತಗೊಂಡಿದ್ದೇನೆ. ಇದು ನೀರು ಸ್ವಲ್ಪ ಕುದೀಲಿ. ನೀರು ಸ್ವಲ್ಪ ಬಿಸಿ ಆದಮೇಲೆ ಇದು ಮ್ಯಾಕ್ರೋನಿ ಪಾಸ್ತಾ ಹಾಕ್ತಿದ್ದೇನೆ. ಇದು ನೀರು ಜಾಸ್ತಿ ಆದರೆ ಏನು ತೊಂದರೆ ಇಲ್ಲ, ಯಾಕೆಂದರೆ ನಾವು ಇದನ್ನು ಸೋಸ್ಕೊಳ್ಳೋಕ್ಕೆ. ನೋಡಿ, ರುಚಿಗೆ ಸ್ವಲ್ಪ ಉಪ್ಪು, ಲೋ ಫ್ಲೇಮಲ್ಲಿಟ್ಟು ಒಂದು 15 ಮಿನಿಟ್ಸ್ ಬೇಯಿಸಿ. ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ. ನೋಡಿ, ಇದು ಬೇಯುವಾಗ ಸ್ವಲ್ಪ ದೊಡ್ಡದಾಗುತ್ತೆ. ನೋಡಿ, ಆವಾಗ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ನಾರ್ಮಲ್ ಪಾಸ್ತಾ ಈ ರೀತಿ ಇದೆ, ಚಿಕ್ಕ ಚಿಕ್ಕದಾಗಿ. ಇದು ದೊಡ್ಡದಾಗುತ್ತೆ. ಆಮೇಲೆ ಕಲರು ಸ್ವಲ್ಪ ಇದು ವೈಟ್ ಕಲರ್ ಆಗುತ್ತೆ, ಇದು ಯೆಲ್ಲೋ ಕಲರಲ್ಲಿದೆ. ನೋಡಿ, ಈ ರೀತಿ. ನೋಡಿ, ಇವಾಗ ನಾನು ಇದನ್ನು ಸೋಸ್ಕೊತೀನಿ. ಇದಕ್ಕೆ ಮೇಲಿಂದ ಸ್ವಲ್ಪ ತಣ್ಣೀರು ಹಾಕಿ, ಇಲ್ಲಾಂದರೆ ಅದು ಬಿಸಿಗೆ ಮತ್ತೆ ಬೆಂದೋಗ್ಬಿಡುತ್ತೆ. ಅದಕ್ಕೆ ಈಗ ಒಂದು ಪ್ಯಾನ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಈರುಳ್ಳಿ, ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ನೀವು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕಿದರೂ ಆಗುತ್ತೆ. ನೋಡಿ, ಅರ್ಧ ಟೊಮ್ಯಾಟೊ, ಸ್ಪ್ರಿಂಗ್ ಆನಿಯನ್, ಕ್ಯಾಪ್ಸಿಕಮ್. ಇದೆಲ್ಲ ಜಾಸ್ತಿ ಫ್ರೈ ಆಗಬೇಕಂತಿಲ್ಲ, ಸ್ವಲ್ಪ ಬಾಡಿಸಿದ್ರೆ ಸಾಕು. ಸ್ವಲ್ಪ ಪೆಪ್ಪರ್, ಸ್ವಲ್ಪ ಚಿಲ್ಲಿ ಪೌಡರ್. ಇದು ನಿಮಗೆ ಖಾರಕ್ಕೆ ಅನುಗುಣವಾಗಿ ಹಾಕಿ. ನಾನು ಮಕ್ಕಳು ತಿನ್ನೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಮಾಡ್ತಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ. ಆವಾಗಲೇ ನಾವು ಮ್ಯಾಕ್ರೋನಿ ಬೇಯಿಸುವಾಗ ನಾವು ಹಾಕಿದ್ದೀವಿ, ಹಾಗಾಗಿ ಇಲ್ಲಿ ಸ್ವಲ್ಪ ಹಾಕಿದರೆ ಸಾಕು. ಟೊಮ್ಯಾಟೊ ಕೆಚಪ್ ಹಾಕ್ತಿದ್ದೇನೆ. ನೀವು ಬೇಕಿದ್ದರೆ ಇದು ಚಿಲ್ಲಿ ಸಾಸ್ ಬೇಕಿದ್ದರೂ ಹಾಕ್ಬೋದು ಖಾರಕ್ಕೆ. ನಾನಿಲ್ಲಿ ಚಿಲ್ಲಿ ಸಾಸ್ ಹಾಕ್ತಾ ಇಲ್ಲ, ಬರೀ ಕೆಚಪ್ ಹಾಕ್ತಿದ್ದೇನೆ. ಇವಾಗ ನಾವು ಬೇಯಿಸಿರೋ ಮ್ಯಾಕ್ರೋನಿ ಪಾಸ್ತಾ ನೋಡಿ, ನಮ್ಮದು ಮ್ಯಾಕ್ರೋನಿ ಪಾಸ್ತಾ ರೆಡಿ ಆಯಿತು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ.